Hi there guys, welcome back. This is Kishore here, founder and CEO of Trade Achievers. ಸೊ ಈ ವಿಡಿಯೋಲಿ ನಾವೇನು ನೋಡ್ತೀವಿ ಅಂತ ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಹೇಗಿದೆ ಆ್ಯಂಡ್ ಇಂಡಿಯನ್ ಮಾರ್ಕೆಟ್ಸ್ ಹೇಗಿದೆ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತೀವಿ. ಸೊ ಫಸ್ಟ್ ಏನು ಗ್ಲೋಬಲ್ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅಂತ ಕ್ಲಿಯರ್ ಆಗಿ ನೋಡೋಣ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿದ್ರೆ ಲಾಸ್ಟ್ 2 ಡೇಸಲ್ಲಿ ನೋಡಿದ್ರೆ ಹತ್ತತ್ರ ಅಮೆರಿಕಲ್ಲಿ ಮಾತ್ರ $750 ಬಿಲಿಯನ್ ವಾಸ್ ವೈಪ್ಡ್ ಆಫ್. ಅದು ತುಂಬಾ ಜನ ನೋಡಿರ್ತೀರಾ ಅನ್ಕೋತೀನಿ. ಅದೇನು ಅಂತ ನೋಡಿದ್ರೆ ಆಪಲ್ ಮಾತ್ರ ಹತ್ತತ್ರ $174 ಬಿಲಿಯನ್ ಆ್ಯಂಡ್ ಮೈಕ್ರೋಸಾಫ್ಟ್ ಬಂದು 90 ಮಿಲಿಯನ್ ಆ್ಯಂಡ್ ಅಮೆಝಾನ್ 50 ಮಿಲಿಯನ್, ಮೆಟಾ ಫೇಸ್ಬುಕ್ ಬಂದು ಹತ್ತತ್ರ 70 ಬಿಲಿಯನ್, ಟೆಸ್ಲಾಲು ನೋಡಿದ್ರೆ ಹತ್ತತ್ರ 125 ಬಿಲಿಯನ್ ಹ್ಯಾಸ್ ವೈಪ್ ಆಫ್ ಆಗಿದೆ ಅವ್ರ ಟೋಟಲಿಂದ. ಆ್ಯಂಡ್ ಇದರಲ್ಲಿ ಮುಖ್ಯವಾದ ಏನು ಅಂತ ನೋಡಿದ್ರೆ ಟೆಸ್ಲಾ ಬಂದು ಎಲ್ಲರಿಗೂ ಗೊತ್ತು. ಇವಾಗ ರೀಸೆಂಟಾಗಿ US ಮಾರ್ಕೆಟ್ ಫಾಲೋ ಮಾಡ್ತಾ ಇರೋರು ಗೊತ್ತಿರುತ್ತೆ. ಟ್ರಂಪ್ದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದು ಮುಖ್ಯವಾದ ಇನ್ಫ್ಲುಯೆನ್ಸ್ ಯಾರಿಗಿದೆ ಅಂತ ನೋಡಿದ್ರೆ ಎಲಾನ್ ಮಸ್ಕಿಗೆ ಇರೋದು. ಅವರು ಡೋಜ್ ಅನ್ನೋ ಒಂದು ವಿಷನ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ ಇವಾಗ ಟೆಸ್ಲಾ ಸ್ಟಾಕ್ಸ್ ಏರ್ತಾನೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಇನ್ನೊಂದು ಸೈಡಲ್ಲಿ ನೋಡಿದ್ರೆ ಟೆಸ್ಲಾ ಸ್ಟಾಕ್ಸ್ ಹತ್ತತ್ರ ಟೆಸ್ಲಾ ಸ್ಟಾಕ್ಸ್ ವ್ಯಾಲ್ಯೂ ಮಾತ್ರ ಏನಾಗಿದೆ ಅಂತ ನಾನು ಹೇಳ್ತೀನಿ. ಟೆಸ್ಲಾ ಸ್ಟಾಕ್ಸ್ ಬಂದು ಎಷ್ಟು ಟ್ರೇಡ್ ಆಗ್ತಿತ್ತು ಅಂದ್ರೆ ಇವಾಗ ಆಲ್ಮೋಸ್ಟ್ $500, $490 to $500 ಅಲ್ಲಿ ಟ್ರೇಡ್ ಆಗ್ತಿತ್ತು. ಇವತ್ತಿಗೆ ಎಷ್ಟು ಟ್ರೇಡ್ ಆಗ್ತಿದೆ ಅಂದ್ರೆ $245. ಆಲ್ಮೋಸ್ಟ್ 55% ಬಂದು ಟೆಸ್ಲಾ ಸ್ಟಾಕ್ಸ್ ಮಾತ್ರ ಕ್ರಾಶ್ ಆಗಿದೆ. ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ನೋಡಿದ್ರೆ 55% ಟಾಪ್ ಇಂದ 55% ಟೆಸ್ಲಾ ಸ್ಟಾಕ್ಸ್ ಮಾರ್ಕೆಟ್ ಕ್ರಾಶ್ ಆಗಿದೆ. ಇವಾಗ ಮಾರ್ಕೆಟ್ ಓಕೆ ನೆಕ್ಸ್ಟ್ ರಿಕವರಿ ಆಗತ್ತಾ ಅಂದ್ರೆ ನೀವೊಂದು ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕಿರೋ ವಿಷಯ ಏನು ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಸ್ಟಾಕು 50% 40% ಕೆಳಗೆ ಬಂದಾಯ್ತು. ಸೊ ಇನ್ನೂ ಕೆಳಗೆ ಬರತ್ತಾ ಅಂತ ಕೇಳಿದ್ರೆ ಇಟ್ ಇಸ್ ಆಲ್ಮೋಸ್ಟ್ ನಿಯರ್ ದಿ ಎಂಡ್. ಇವಾಗ ನಾನು ಮಾತ್ರ ಅಲ್ಲ, ನಾವು ಟೆಕ್ನಿಕಲ್ ಆಗಿ ನೋಡ್ತಿರುವಾಗ್ಲೂ ಅಷ್ಟೇ, ನಾನು ಲಾಸ್ಟ್ ಟೈಮ್ ರಿವ್ಯೂ ನೋಡೋವಾಗ್ಲೂ ನಾನು ಅದೇ ಹೇಳಿದ್ದೆ, ಮಾರ್ಕೆಟ್ ಹ್ಯಾಸ್ ಕಮ್ ಟು ಅ ಮೋಸ್ಟ್ ಬಾಟಮ್ ಲೆವೆಲ್ಗೆ ಬಂದಾಯ್ತು. ಈ ಬಾಟಮ್ ಇಂದ ಕೆಳಗೆ ಹೋದ್ರೇನು ಒಂದು 500 to 1000 ಪಾಯಿಂಟ್ಸ್ ಅಲ್ಲೇ ಫ್ಲಕ್ಚುಯೇಟ್ ಆಗುತ್ತೆ. ಅದು ಬಿಟ್ರೆ ಮಾರ್ಕೆಟ್ ಹ್ಯಾಸ್ ಸೀನ್ ದ ಬಾಟಮ್. ಇದು ಮಾತ್ರ ಅಲ್ಲದೆ ರೀಸೆಂಟ್ ಟೈಮ್ಸ್ ಅಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಕೂಡ ಅವ್ರದ್ದೊಂದು ರಿಪೋರ್ಟ್ ಆಚೆ ಬಿಟ್ಟಿದ್ರು. ಅದು ಅವ್ರೇನು ಹೇಳ್ತಾರೆ ಅಂತ ನೋಡಿದ್ರೆ ದ ವರ್ಸ್ಟ್ ಇಸ್ ಓವರ್ ಫಾರ್ ಇಂಡಿಯಾ ಬಟ್ 2nd of April is a very crucial day. ಈ 2nd of April ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಮುಖ್ಯವಾಗಿ ಬಂದು ಟ್ರಂಪ್ ಬಂದು ಏನು ಅಂದ್ರೆ ಈ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಬಗ್ಗೆ ಅವತ್ತೇ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ April 2nd. ಇದೇನು ಅಂತ ನೋಡಿದ್ರೆ ನೀವು ರೀಸೆಂಟ್ ಟೈಮ್ಸ್ ಅಲ್ಲಿ ಕೂಡ ಒಂದು ಇಂಟರ್ವ್ಯೂ ನೋಡಿರ್ಬೋದು. ಟ್ರಂಪ್ ಬಂದು ಸ್ಪೀಚ್ ಕೊಡುವಾಗ ಹೇಳಿದ್ರು ಇಂಡಿಯಾ ಬಂದು ಆಟೋಮೊಬೈಲ್ ಮಾತ್ರ 100% ಟ್ಯಾರಿಫ್ಸ್ ಹಾಕ್ತಾ ಇದ್ದಾರೆ. ಇವಾಗ ನೀವು ನಮಗೆ ಇಷ್ಟೊಂದು ಟ್ಯಾರಿಫ್ಸ್ ಹಾಕುವಾಗ ರಿಟರ್ನ್ ನಾವು ನಿಮಗೆ ಟ್ಯಾರಿಫ್ಸ್ ಹಾಕ್ತೀವಿ ಅನ್ನೋ ತರ ಒಂದು ಟಿಟ್ ಫಾರ್ ಟ್ಯಾಟ್ ತರ ಹೋಗ್ತಾ ಇದೆ. ಸೊ ಇದಕ್ಕೇನು ಹೇಳಿದ್ದಾರೆ ಅಂದ್ರೆ April 2ಗೆ ನಾನು ಏನ್ ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಗೋಲ್ಡ್ಮನ್ ಸ್ಯಾಕ್ಸ್ ಏನ್ ಹೇಳಿದ್ದಾರೆ ಅಂದ್ರೆ ಮೋಸ್ಟ್ಲಿ ಇಂಡಿಯಾ ಬಂದು ವರ್ಸ್ಟ್ ಟೈಮ್ ನ ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ. ಆಲ್ರೆಡಿ ಇಂಡಿಯಾ ದೇ ಹ್ಯಾವ್ ಮೇಂಟೈನ್ಡ್, ಆದಷ್ಟು ಮೇಂಟೈನ್ ಮಾಡಿದ್ದಾರೆ. ದ ವರ್ಸ್ಟ್ ಇಸ್ ಓವರ್ ಫಾರ್ ಇಂಡಿಯಾ. ಇದಾದ್ಮೇಲೆ ಬಾಟಮ್ ಔಟ್ ಮೋಸ್ಟ್ಲಿ ಆಯ್ತು, ಇಲ್ಲಿಂದ ತಿರುಗಕ್ಕೆ ಚಾನ್ಸಸ್ ಇದೆ. ಆದ್ರೆ April 2ಗೆ ಹುಷಾರಾಗಿರಿ ಅಂತ ಹೇಳಿದ್ದಾರೆ. ನಾವು ಲಾಸ್ಟ್ ವಿಡಿಯೋಲಿ ಕೂಡ ನೋಡಿದ್ವಿ ಏನು ಅಂದ್ರೆ ಮಾರ್ಕೆಟ್ ಮೋಸ್ಟ್ಲಿ ಒಂದು 8 months ಆ ಸೈಕಲ್ ಅಲ್ಲೇ ಹೋಗ್ತಾ ಇದೆ. ಆಲ್ಮೋಸ್ಟ್ ಮಾರ್ಚ್ ಅಂಡ್ ಏಪ್ರಿಲ್ ವಿಲ್ ಬಿ ದ ಲಾಸ್ಟ್ ಟೈಮ್. ಅದು ಏಪ್ರಿಲ್ ಅಲ್ಲಿ ಮೋಸ್ಟ್ಲಿ ಫೈನಾನ್ಷಿಯಲ್ ನ್ಯೂಸಸ್ ಎಲ್ಲ ಬರುವಾಗ ಗ್ಲೋಬಲ್ ನ್ಯೂಸ್ ಟ್ರಂಪ್ ಏನ್ ಹೇಳ್ತಾರೆ ಅಂತ ನೋಡ್ಕೊಂಡು ಆಟೋಮೆಟಿಕಲಿ ಒಂದು ವೇಳೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಇಲ್ಲ ಅಂದ್ರೂ ರಿಬೌಂಡ್ ಆಗೋ ಚಾನ್ಸಸ್ ಆರ್ ವೆರಿ ಹೈ. ಇದೊಂದು ಮಾತ್ರ ಅಲ್ಲದೆ ನಾವು ಇಂಡಿಯನ್ ಮಾರ್ಕೆಟ್ಸ್ ಮಾತ್ರ ನೋಡ್ತಾ ಇದೀವಿ, ಇಂಡಿಯನ್ ಮಾರ್ಕೆಟ್ ಫಾಲೋ ಆಗ್ತಾ ಇದೆ ಅಂತ. ಬಟ್ ನೀವು ಇನ್ನೊಂದು ವಿಷಯ ಅರ್ಥ ಮಾಡ್ಕೊಬೇಕು, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಫಾಲೋ ಆಗ್ತಾ ಇದೆ. ಈ ಟ್ಯಾರಿಫ್ಸ್ ವಾರ್ ಅನ್ನೋದು ಏನು ಅಂತ ನೋಡಿದ್ರೆ ಟ್ರಂಪ್ ಮಾತ್ರ ಅವರ US ಮಾತ್ರ ಅಲ್ಲದೆ ಇಂಡಿಯಾ ಮಾತ್ರ ಅಲ್ಲದೆ ಗ್ಲೋಬಲ್ ಎಲ್ಲಾ ಕಂಟ್ರಿಲೂ ದೇ ಹ್ಯಾವ್ ಬೀನ್ ಅಫೆಕ್ಟೆಡ್ ಬೈ ದಿಸ್. ಇವಾಗ US ಎಕಾನಮಿ ತಗೊಂಡ್ರೆ ಹತ್ತತ್ರ $4 trillion ವಾಸ್ ಲಾಸ್ಟ್ ಇನ್ ಜಸ್ಟ್ 1 month. ಲಾಸ್ಟ್ 1 ತಿಂಗಳಲ್ಲಿ US ಎಕಾನಮಿಲಿ $4 trillion S&P 500 ಅಲ್ಲಿ ವೈಪ್ ಆಫ್ ಆಗಿದೆ. ಇದು ಆಚೆ ಮಾತ್ರ ಸಮಸ್ಯೆ ಅಲ್ಲ, ಅವ್ರ ಊರಲ್ಲೂ ಇದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಇವಾಗ ಇಂಡಿಯನ್ ಮಾರ್ಕೆಟ್ ತಗೊಳ್ಳುವಾಗ ಇಂಡಿಯಾಲಿ FIAs ಎಲ್ಲ ಈ FPAs ಅಂತಾರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಹೇಳಿದ್ರೆ ಹತ್ತತ್ರ ಇಂಡಿಯಾಲ್ ಮಾತ್ರ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡಿದ್ರೆ ಹತ್ತತ್ರ $397 ಬಿಲಿಯನ್ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ವ್ಯಾಲ್ಯೂ ಇವಾಗ ಎಷ್ಟಿದೆ ಅಂತ ನೋಡಿದ್ರೆ ಸೆಪ್ಟೆಂಬರ್ ಇಂದ ಕೆಳಗೆ ಬರಕ್ ಶುರು ಆದ್ಮೇಲೆ ಇವಾಗ $304 ಬಿಲಿಯನ್ ಮಾತ್ರ ಇದೆ. ಹತ್ತತ್ರ 24% FPAದು ಪೋರ್ಟ್ಫೋಲಿಯೋ ವ್ಯಾಲ್ಯೂ ಕಮ್ಮಿ ಆಗಿದೆ. ಸೊ ಅವರು ಒಂದು ಸೈಡಲ್ಲಿ ಲಾಸ್ ಅಲ್ಲೇ ಇದ್ದಾರೆ, ಆಲ್ಮೋಸ್ಟ್ 24%. ಆ್ಯಂಡ್ ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂತ ನೋಡಿದ್ರೆ ಇದರಲ್ಲಿ 50% FIAs ಇನ್ವೆಸ್ಟ್ಮೆಂಟ್ 50% ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರ್ತಾ ಇದೆ ಅಂದ್ರೆ US ಇಂದಾನೇ ಬರ್ತಾ ಇದೆ. ಸೊ ಎಲ್ಲರೂ ಇವಾಗ ವೆಯ್ಟ್ ಮಾಡ್ತಾ ಇರೋ ಒನ್ ಡೇ, ಅದು ಯಾವ ಡೇ ಅಂದ್ರೆ
ಏಪ್ರಿಲ್ 2nd ಅದು ಅವ್ರು ಹೇಳೋವಾಗ್ಲೂ ಇಂಟರ್ವ್ಯೂ ಹೇಳಿದ್ರು ಏಪ್ರಿಲ್ 1st ಬೇಕಂದ್ರೆ ಇಡ್ತಿದ್ದೆ, ಆದ್ರೆ ಏಪ್ರಿಲ್ ಫೂಲ್ಸ್ ಡೇ ಅನ್ಕೋತಾರೆ ಅಂದ್ಬಿಟ್ಟು ಅದಕ್ಕೆ ನಾನು ಏಪ್ರಿಲ್ 2nd ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ 2nd ಇಸ್ ಅ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಅ ಟ್ರೇಡರ್. ಏನ್ ಟ್ಯಾರಿಫ್ಸ್ ಕೊಡ್ತಾರೆ ಅಂತ ನೋಡಿದ್ರೇನೆ ನೆಕ್ಸ್ಟ್ ವರ್ಲ್ಡ್ ಎಕಾನಮಿ, ಇಂಡಿಯನ್ ಎಕಾನಮಿ ಮಾತ್ರ ಅಲ್ಲ, ವರ್ಲ್ಡ್ ಎಕಾನಮಿ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಮುಖ್ಯವಾದ ಡೇಟಾ ಏಪ್ರಿಲ್ 2nd ಗೊತ್ತಾಗುತ್ತೆ. ಅದು ಬಂದು ಸಿಕ್ಕಾಪಟ್ಟೆ ಕಾಶಿಯಸ್ ಆಗಿ ನೋಡ್ತಾ ಇರಿ. ಆದ್ರೆ ಫಾಲೋ ಮಾಡಕ್ಕಾದ್ರೆ ಡೆಫಿನೆಟ್ ಆಗಿ ಆ ಟೈಮಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ಕೊಂಡು ಡೆಫಿನೆಟ್ ಆಗಿ ಒಂದು ವಿಡಿಯೋ ಅವತ್ತು ನೋಡ್ಬಿಟ್ಟು ಒಂದು ಪೋಸ್ಟ್ ವಿಡಿಯೋ ಕೂಡ ನಾನು ರಿಲೀಸ್ ಮಾಡ್ತೀನಿ. ಸೊ ಅಂಡ್ ಅದೇ ತರ ನಾವು ನಿಫ್ಟಿ ಅಂತ ನೋಡುವಾಗ ಮಾರ್ಕೆಟ್ ಬಂದು ಇವತ್ತು 22,397 ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ, 22,400 ಅಲ್ಲಿ. ಅಂಡ್ ಲಾಸ್ಟ್ ಟೈಮು ನಾನು ಹೇಳಿದ್ದೆ 22,000 ವಿಲ್ ಬಿ ಅ ವೆರಿ ಸ್ಟ್ರಾಂಗ್ ಲೆವೆಲ್ ಆಫ್ ಸಪೋರ್ಟ್. ಅಂಡ್ ನೆಕ್ಸ್ಟ್ ನೋಡಿದ್ರೆ ಮೇಜರ್ ಸಪೋರ್ಟ್ ಅನ್ನೋದು 21,400. ಇಲ್ಲಿಂದ ಒಂದು 1000 ಪಾಯಿಂಟ್ಸ್ ಕೆಳಗೆ ಬಂದು ಮೇಜರ್ ಸಪೋರ್ಟ್ ಇರುತ್ತೆ ಅಂತ ಹೇಳಿದ್ದೆ. ಇದಲ್ಲದೆ ಟ್ರೆಂಡ್ ಲೈನ್ ಕೂಡ ನಾನು ನಿಮ್ಗೆ ಹಾಕಿ ತೋರಿಸಿದ್ದೆ, ಆ ವಿಡಿಯೋಲಿ ಗೊತ್ತಾಗುತ್ತೆ, ನೋಡಿರೋರು ಗೊತ್ತಾಗುತ್ತೆ. ಸೊ ಮಾರ್ಕೆಟ್ ಇನ್ನೂ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿಲ್ಲ, ಅಪ್ ಟ್ರೆಂಡ್ ಕರೆಕ್ಷನ್ ಅಲ್ಲಿ ಮಾತ್ರ ಇದೆ. ಆ ಕರೆಕ್ಷನ್ ಫೇಸ್ ಇನ್ನೂ ಮುಗ್ದಿಲ್ಲ, ಆ ಕರೆಕ್ಷನ್ ಬಾಟಮ್ ಅಲ್ಲೇ ಇರೋದು. ಸೊ ಬಾಟಮ್ ಅಲ್ಲಿ ಯಾವಾಗಲೂ ಒಂದು ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಖಂಡಿತ ಇರುತ್ತೆ ಅದು. ಸೊ ಈ 22,400 ಇಂದ 21,400 ವಿಲ್ ಬಿ ಅ ವೆರಿ ಕ್ರೂಷಿಯಲ್ ಪಾಯಿಂಟ್. ಸೊ ಅದು ಮಾತ್ರ ಒಂದು ಸ್ಟ್ರಾಂಗ್ ಆಗಿ ಸಪೋರ್ಟ್ ಇರುತ್ತೆ. ಸೊ ಈ ಜಾಗದಲ್ಲಿ ಮುಖ್ಯವಾಗಿ ವಾಚ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಬಂದು ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಹೋಗೋ ಹೈ ಪಾಸಿಬಿಲಿಟೀಸ್ ಇದೆ. ಸೊ ಇದೆಲ್ಲ ನಡೆಯಕ್ ಮುಂಚೆ ಇನ್ನೊಂದು 15 ದಿವಸದಿಂದ 20 ದಿವಸ ವೆಯ್ಟ್ ಮಾಡೋ ಟೈಮ್. ಹತ್ತತ್ರ ಏಪ್ರಿಲ್ 2nd ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ. ಮಾರ್ಕೆಟ್ ಇಲ್ಲಿಂದ ರೀಬೌಂಡ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೆಡ್. ಸೊ ವಿ ಹ್ಯಾವ್ ಟು ವೆಯ್ಟ್ ಅಂಡ್ ವಾಚ್. ಅದೇ ತರ ಲಾಸ್ಟ್ ವಿಡಿಯೋ ಕೂಡ ತುಂಬಾ ಜನ ಹೇಳಿದ್ರಿ ಸರ್ ಇಂಡೆಕ್ಸ್ 20%, 15 to 20% ಓಕೆ, ಆದ್ರೆ ಸ್ಟಾಕ್ಸ್ ಅಲ್ಲಿ 30, 40, 50% ವರೆಗೂ ಬಿದ್ದಿದೆ. ಸಿ ಡೆಫಿನೆಟ್ಲಿ ಐ ನೋ ಸರ್ಟನ್ ಸ್ಟಾಕ್ಸ್ ಮೇಲ್ ಹೋಗಿದ್ದಿಂದ ಪೀಕ್ ಇಂದ 40% ಬಿದ್ದಿದೆ, 50% ಬಿದ್ದಿದೆ. ಇವಾಗ ರೀಸೆಂಟ್ಲಿ ನೋಡಿದ್ರೆ ನೀವು ಇಂಡಸ್ಇಂಡ್ ಬ್ಯಾಂಕ್ ಕೂಡ ತುಂಬಾ ವಿಷಯಗಳ ಬಗ್ಗೆ ನೀವು ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಎಸ್, ಮಾರ್ಕೆಟ್ ಹ್ಯಾಸ್ ಗಾನ್ ಡೌನ್, ಬಟ್ ಇದೇ ಫೈನಲ್ ಅಂದ್ರೆ ಇಲ್ಲ. ಅದೇ ಒಂದು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು ಮಾರ್ಕೆಟ್ ಬಗ್ಗೆ. ಇದು ಫೈನಲ್ ಅಲ್ಲ. ಮಾರ್ಕೆಟ್ ಲಾಂಗ್ ಟರ್ಮ್ ವ್ಯೂ ಆಗಿ ನೋಡಿದ್ರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಗ್ರೋ. ನೀವು ಹಿಸ್ಟಾರಿಕಲ್ ಚಾರ್ಟ್ ತೆಗೆದ್ರು, ನಾವು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ ನಿಮಗೆ ಅದೇ ವಿಷಯನೇ. ನೀವು ಕೆಳಗಿಂದ ನೋಡುವಾಗ ಲಾಂಗ್ ಟರ್ಮ್ ನೀವು ಒಂದು ಇನ್ವೆಸ್ಟರ್ ಮೈಂಡ್ ಸೆಟ್ ಅಲ್ಲಿ ಕೂತ್ಕೊಂಡಿದ್ದೀರಾ, ಇಲ್ಲ ಪರವಾಗಿಲ್ಲ ನನ್ನ ಹತ್ರ ಫಂಡ್ ಇಲ್ಲ. ತುಂಬಾ ಜನ ಕಮೆಂಟ್ ಹಾಕಿದ್ರಿ ಸರ್. ಎಸ್ ಸರ್, ನಾನೇ ಆ ಥರ್ಡ್ ಕ್ಯಾಟಗರಿ. ಏನಂದ್ರೆ ನಾನು ಇನ್ವೆಸ್ಟ್ ಮಾಡ್ಬಿಟ್ಟೆ, ಲಾಸ್ ಅಲ್ಲೂ ಇದೀನಿ, ಆದ್ರೆ ನನಗೆ ಮತ್ತೆ ರೀಇನ್ವೆಸ್ಟ್ ಮಾಡಕ್ಕಾಗಲ್ಲ. ಸೊ ನಾನು ಥರ್ಡ್ ಕ್ಯಾಟಗರಿ ನಾನು. ಸೊ ನೀವು ಆದಷ್ಟು ನೀವು ಕ್ಲೋಸ್ ಮಾಡದೆ ವೆಯ್ಟ್ ಮಾಡಿ. ಡೆಫಿನೆಟ್ ಆಗಿ ಮಾರ್ಕೆಟ್ ಇದೆಲ್ಲ ಈ ಟ್ಯಾರಿಫ್ ವಾರ್ಸ್ ಎಲ್ಲ ಮುಗಿದ್ಮೇಲೆ ಈ ತರ ಇರೋದಿಲ್ಲ ಮಾರ್ಕೆಟ್. ಈ ತರ ಇವಾಗ ನೀವು ನೋಡೋದೆಲ್ಲ ಏನಿಲ್ಲ. ಇವಾಗ 2009 ಕ್ರಾಶ್ ಆಗಿರ್ಬೋದು, ಇಲ್ಲ ಇದಕ್ಕೆ ಮುಂಚೆ ಬಂದಿರೋ ಆ ಬಬಲ್ ಕ್ರಾಶ್ ಆಗಿರ್ಬೋದು, ಆ ಟೈಮಲ್ಲಿ ಇರೋ ರಿಯಾಲಿಟಿ ಮಾರ್ಕೆಟ್ ಕ್ರಾಶ್ ಅಲ್ಲಿ ಇರೋರ್ಗೆ ಗೊತ್ತಿರುತ್ತೆ ಇದೆಲ್ಲ ಏನಿಲ್ಲ. ಇದೆಲ್ಲ ಒಂದು ದೊಡ್ಡ ಕ್ರಾಶೋ ಇಲ್ಲ ಪ್ಯಾನಿಕ್ ಆ ತರ ಎಲ್ಲ ಇನ್ನ ನಾವು ಬಂದೇ ಇಲ್ಲ. ವಿ ಹ್ಯಾವ್ ಹ್ಯಾಡ್ ಅ ಸ್ಲೋ ಡೌನ್ ಆಫ್ ಟ್ರೇಡ್. ಇಂಡಿಯಾ ಬಗ್ಗೆ ಮಾತ್ರ ನೋಡಿದ್ರೆ ಎಸ್, ವಿ ಹ್ಯಾವ್ ಹ್ಯಾಡ್ ಅ ಸ್ಲೋ ಡೌನ್ ಆಫ್ ಟ್ರೇಡ್. GDP ಕೂಡ ನಾವು ಎಕ್ಸ್ಪೆಕ್ಟೆಡ್ ಮಾಡಿರೋದು ಬಂದಿಲ್ಲ, ಬಟ್ ಈ ಕ್ವಾರ್ಟರ್ ಅಲ್ಲಿ GDP ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಆಗುತ್ತೆ. ಸೊ ಓವರ್ ಆಲ್ ಎಕಾನಮಿ ಮತ್ತೆ ರೀಬೌಂಡ್ ಆಗೋ ಪಾಸಿಬಿಲಿಟೀಸ್ ಆರ್ ಹೈ. ಸೊ ಸ್ವಲ್ಪ ಟೈಮ್ ತಗೊಂಡು ವೆಯ್ಟ್ ಮಾಡೋದೇ ಇದರಲ್ಲಿ ಮುಖ್ಯವಾದ ವಿಷಯ. ನಾನು ಮತ್ತೆ ಹೇಳೋದಿದೆ, ವೆಯ್ಟಿಂಗ್ ಗಿವ್ಸ್ ಯು ಮನಿ ಇನ್ ದ ಮಾರ್ಕೆಟ್. ಆದಷ್ಟು ವೆಯ್ಟ್ ಮಾಡಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ವೆಯ್ಟ್ ಮಾಡಿದ್ರೆ ಮಾರ್ಕೆಟ್ ಮತ್ತೆ ನಿಮಗೆ ಒಂದಿನ ಇವಾಗ ನೀವು ನೋಡೋದಕ್ಕಿಂತ ಅದಕ್ಕಿಂತ ಜಾಸ್ತಿ ಪೊಸಿಷನ್ ಅಲ್ಲೇ ಇರುತ್ತೆ. ಇವತ್ತು 20,000 ರೇಂಜ್ ಅಲ್ಲಿ ಇದ್ರೆ ನೆಕ್ಸ್ಟ್ 30,000, 40,000 ರೇಂಜ್ ಹೋಗೇ ಹೋಗುತ್ತೆ. ಇಟ್ ವಿಲ್ ಟೇಕ್ ಟೈಮ್. ಸೊ ಅದಕ್ಕೆ ನಾನು ಹಳೆ ವಿಡಿಯೋಸ್ ಅಲ್ಲೂ ಹೇಳ್ತೀನಿ, ಲೂಸ್ ಟೈಮ್ ನಾಟ್ ಮನಿ. ಸೊ ಟೈಮ್ ಹೋದ್ರೇನೂ ಪರವಾಗಿಲ್ಲ, ದುಡ್ಡು ಭದ್ರವಾಗಿ ಹಾಗೆ ಇಡಿ, ಯಾವತ್ತಾದ್ರೂ ಅದು ಮತ್ತೆ ಏರುತ್ತೆ. ಸೊ ವೆಯ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಆಲ್ ರೈಟ್. ಸೊ ಇದೇ ಇವಾಗ ಮಾರ್ಕೆಟ್ಗೆ ಇರೋ ಅಪ್ಡೇಟ್ಸ್. ಇನ್ನೂ ಬರೋ ಡೇಸ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡೋಣ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.